ನಟ ಡಿಬಾ ದರ್ಶನ್ ಮತ್ತು ಪವಿತ್ರ ಗೌಡ ಹೊರಗಡೆ ಮೌನವಾಗಿದ್ದಾರೆ ಎನ್ನುವಂತೆ ಕಾಣುತ್ತಿದ್ದರೂ ಒಳಗೇನೋ ನಡೆಯುವಂತಿದೆ ಎನ್ನುವ ರೀತಿಯಲ್ಲಿಯೇ ಎಲ್ಲ ನಡೆಯುತ್ತಿದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಇಬ್ಬರಿಗೂ ಜಾಮೀನು ಸಿಕ್ಕು ಹೊರಬಂದ ಮೇಲೆ ಸಂಪರ್ಕವೇ ಇಲ್ಲದಂತೆ ಜನರಿಗೆ ತೋರಿಸುತ್ತಿದ್ದರೂ ಇದು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗುವ ಸಂಬಂಧವೇ ಎಂದು ಹಲವರು ಪ್ರಶ್ನೆ ಮಾಡಿದ್ದರು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಎಷ್ಟೇ ಒಟ್ಟಾಗಿ ಹೋಗಿ ಬರುತ್ತಿದ್ದರೂ ಚೆನ್ನಾಗಿರುವಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರೂ ಯಾರ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಆ ದೇವರೇ ಬಲ್ಲ. ಅದರಲ್ಲಿಯೂ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು, ಹೆಣ್ಣಿನ ಮನಸ್ಸನ್ನಲ್ಲ ಎನ್ನುವ ಗಾದೆ ಮಾತೇ ಇದೆಯಲ್ಲವೇ. ಅದೇ ರೀತಿ ಇದೀಗ ಪವಿತ್ರ ಗೌಡ ಅವರ ಸೈಲೆನ್ಸ್ ಹಿಂದೆ ಏನಿದೆ ಎಂದು ಹಲವರು ಕಾತುರದಿಂದ ಕಾಯುತ್ತಿರುವ ನಡುವೆಯೇ ಇದೀಗ ನಿಗೂಢ ಪೋಸ್ಟ್ವೊಂದನ್ನು ಮಾಡುವ ಮೂಲಕ ಪವಿತ್ರ ಎಲ್ಲರ ಗಮನ ಸೆಳೆದಿದ್ದಾರೆ. ಇತ್ತೀಚೆಗೆ ಪವಿತ್ರ ಗೌಡ ಕೋರ್ಟ್ನಿಂದ ಹೊರಗಡೆ ಬರುವಾಗ ಲಿಫ್ಟ್ನಲ್ಲಿ ದರ್ಶನ್ ಫೋನ್ ಪಡೆದುಕೊಂಡಿದ್ದರು ಎನ್ನಲಾಗಿತ್ತು. ಮಾತ್ರವಲ್ಲದೆ ಅವರ ಕೈ ಕೂಡ ಹಿಡಿದುಕೊಂಡಿದ್ದರು ಎಂದು ಹೇಳಲಾಗಿತ್ತು. ಇದರ ನಡುವೆಯೇ ಈ ಪೋಸ್ಟ್ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಅಷ್ಟಕ್ಕೂ ಪವಿತ್ರ ಅವರು ಮೊದಲಿನಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಪವಿತ್ರ ಅವರು ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಸಮಯ ಹಾಗೂ ತಾಳ್ಮೆ ಕೀಲಿಕೈ, ಎಲ್ಲ ಪ್ರಶ್ನೆಗಳಿಗೆ ನಿಶ್ಶಬ್ದವೇ ಒಳ್ಳೆ ಉತ್ತರ, ಎಲ್ಲ ಪರಿಸ್ಥಿತಿಯಲ್ಲಿ ನಗು ಉತ್ತಮ ಪ್ರತಿಕ್ರಿಯೆ. ಆದರೆ ಇದಕ್ಕಿಂತಲೂ ಹೆಚ್ಚು ಗಮನ ಸೆಳೆದಿರುವುದು ಎಲ್ಲವನ್ನೂ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು, ನಿನ್ನವರು ಯಾರು ಎಂದು ತಿಳಿಯುತ್ತಿದೆ, ತಾಳ್ಮೆ ಈಸ್ ಇಂಪಾರ್ಟೆಂಟ್ ಎಂದು ಬರೆದುಕೊಂಡಿದ್ದಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ದು ಕೊನೆಗೆ ಮಾಡುವುದು ಏನು? ಎಷ್ಟು ದಿನ ತಾಳ್ಮೆಯಿಂದ ಕಾಯುತ್ತಾರೆ? ಆ ಬಳಿಕ ಏನಾಗುತ್ತದೆ ಎನ್ನುವ ಪ್ರಶ್ನೆಗಳೆಲ್ಲ ಈ ಪೋಸ್ಟ್ನಿಂದ ಕೇಳಿಬರುತ್ತಿದೆ. ಈ ಮೊದಲು ಪವಿತ್ರ ಗೌಡ ದರ್ಶನ್ ಅವರಿಗೂ ನನಗೂ 10 ವರ್ಷಗಳ ಸಂಬಂಧ, ಅವರನ್ನು ಬಿಡುವ ಮಾತೇ ಇಲ್ಲ ಎನ್ನುವ ಪೋಸ್ಟ್ ಮಾಡಿದ್ದರು. ಇದೀಗ ಮತ್ತೆ ಪವಿತ್ರ ಗೌಡ ದರ್ಶನ್ ನಂಬರ್ ತೆಗೆದುಕೊಂಡು ಹಿಂದೆ ಬಿದ್ದಿದ್ದು ವಿಜಯಲಕ್ಷ್ಮಿ ಅವರಿಗೆ ತಲೆನೋವಾಗಿದೆ ಎಂದು ಹೇಳಬಹುದು. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.